ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಇಲ್ಲಿ ಮಹತ್ವದ ಒಂದು ವಿಷಯನ ಹೇಳಕ್ಕೆ ಬಂದಿದ್ದೀನಿ. ಏನು ಅಂದರೆ, ಇಲ್ಲಿ ನಾವು ಭೂಮಿ ಮೇಲೆ ಏಕೆ ಹುಟ್ಟಿದ್ದೀವಿ, ನಾವು ಏನು ಮಾಡ್ತಾಯಿದ್ದೀವಿ, ಯಾತಕ್ಕಾಗಿ, ಹಾಗೆಯೇ ನಾವು ಇಲ್ಲಿ ಎಷ್ಟು ಮುಖ್ಯವಾಗಿದ್ದೀವಿ, ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ, ಈಗ ಮೊದಲು ನಾವು ಕಾಡಿನಲ್ಲಿ ಹುಟ್ಟಿದ್ವಿ. ಕಾಡಿನಲ್ಲಿ ಹುಟ್ಟಿದಾಗ ಏನಾಯಿತು, ನಮ್ಮ ಆಸೆಗಳಿಗೆ ಮಿತಿ ಇಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ. ಆ್ಯಡಮ್ ಮತ್ತು ಈವ್, ಒಂದು ಪ್ರಕೃತಿಗೆ ಒಂದು ದೇವರು ಒಂದು ಹಣ್ಣನ್ನು ಬಿಡ್ತಾನೆ. ಏನು ಅಂದರೆ, ಆ್ಯಡಮ್ ಮತ್ತು ಈವ್. ಆ್ಯಡಮ್ಮು ಹುಡುಗ, ಈವ್ ಅಂತಂದರೆ ಹುಡುಗಿ. ಪ್ರಕೃತಿಯಲ್ಲಿ ಎಲ್ಲ ಪ್ರಕೃತಿ ಅಂದರೆ ಎಲ್ಲ ನೀರು ಹಣ್ಣು ಎಲ್ಲ ಬಿಟ್ಟಿರ್ತಾನೆ ದೇವರು. ಅವಾಗ ಏನು ಮಾಡ್ತಾನೆ ಅಂದರೆ, ಒಂದು ಪರೀಕ್ಷೆನೇ ಇಡ್ತಾನೆ. ಎಲ್ಲ ಹಣ್ಣುಗಳನ್ನು ತಿನ್ನು, ಒಂದು ಹಣ್ಣನ್ನು ಮಾತ್ರ ತಿನ್ನಬೇಡ, ಈ ಭೂಮಿ ಮೇಲೆ ನಾನು ಕೊಟ್ಟಿರ್ತೀನಿ, ಈ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿ. ಈ ಹಣ್ಣನ್ನು ತಿಂದರೆ ಏನಾಗುತ್ತೆ ಅಂತ ಕೇಳಿದಾಗ, ನಿನ್ನಿಂದ ಮಕ್ಕಳು ಉತ್ಪತ್ತಿ ಆಗ್ತವೆ, ಈ ಲೋಕನೇ ನಿನ್ನಿಂದೇ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾನೆ ದೇವರು. ಹೇಳಿದಾಗ ಅವಳು ಈವು, ಆ್ಯಡಮ್ ಗಂಡಸು ಮತ್ತು ಈವು ಹೆಣ್ಣು, ಹೇಳಿದಾಗ ಏನಾಗುತ್ತೆ ಅಂದರೆ, ಅವಳಿಗೆ ಬರ್ತಾ ಬರ್ತಾ ಕುತೂಹಲ ಜಾಸ್ತಿ ಆಗುತ್ತೆ. ಎಲ್ಲ ಕಡೆ ತಿರುಗಾಡಿದಾಗೂ ಎಲ್ಲೇ ಹೋದ್ರೂ ಆ ಹಣ್ಣಿನ ಮೇಲೆ ಆಸಕ್ತಿ ಜಾಸ್ತಿ ಹೋಗುತ್ತೆ. ಆಸಕ್ತಿ ಜಾಸ್ತಿ ಹೋದಾಗ ಏನಾಗುತ್ತೆ ಅಂತಂದರೆ, ಆಸಕ್ತಿ ಜಾಸ್ತಿ ಆದಾಗ ಆ ಹಣ್ಣನ್ನು ಒಂದಿನ ಗಂಡ ಅವಾಯ್ಡ್ ಮಾಡ್ತಾ ಇರ್ತಾನೆ, ಅಂದರೆ ನಿಲ್ಲಿಸ್ತಾ ಇರ್ತಾನೆ. ಆ ಹಣ್ಣನ್ನು ತಿನ್ನಬೇಡ, ನಮಗೆ ಈ ಪ್ರಕೃತಿಯಲ್ಲಿ ಒಳ್ಳೆ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ, ಯಾಕೆ ಆ ಹಣ್ಣನ್ನು ತಿಂದು ನಾವು ಪ್ರಕೃತಿ ಹಾಳು ಮಾಡೋಣ ಅಂತ ಹಿಂಗೆ ಭಾವನೆಗಳು ಇರ್ತವೆ. ಆದರೆ ಏನು ಮಾಡ್ತಾ ಈವು ಆ್ಯಡಮ್ ಇಲ್ದಾಗ ಏನು ಮಾಡ್ತಾಳೆ ಅಂದರೆ, ಆ ಹಣ್ಣನ್ನು ತಿಂದುಬಿಡ್ತಾಳೆ. ತಿಂದ ಮೇಲೆ ಏನಾಗುತ್ತೆ, ಮಕ್ಕಳು ಉತ್ಪತ್ತಿ ಆಗ್ತವೆ. ಸೃಷ್ಟಿಯಾಗಿದ್ದು ಅಲ್ಲಿಂದಾನೆ. ಮೊದಲು ನಾವು ಬೇರೆ ಬೇರೆ ರೀತಿ ಇರಬೇಕು ವರ್ತನೆಗಳು ಅಂತ ಅವರಿಗೂ ಗೊತ್ತಿರಲಿಲ್ಲ. ಒಂದು ಹಣ್ಣಿನಿಂದ ಅಲ್ಲಿಂದ ಎಲ್ಲವೂ ಆರಂಭವಾಗುತ್ತೆ. ಮನುಷ್ಯನ ಏನು ಅಂದರೆ ಬದಲಾವಣೆಗಳು. ಒಟ್ಟು ದೇವರು ಹೇಳಿರ್ತಾನೆ, ನನ್ನ ಹಣ್ಣಿನಿಂದನೇ ಸೃಷ್ಟಿಯಾಗುತ್ತೆ ಅಂದಾಗ ಹಣ್ಣಿನಿಂದನೇ ಮನುಷ್ಯನ ರೂಪನ ಕೊಡ್ತಾನೆ. ಫುಲ್ಲು ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಬರ್ತಾ ಬರ್ತಾ ಏನು ಮಾಡಿದ್ವಿ, ಕಾಡಿನಿಂದ ನಾಡಿಗೆ, ನಾಡಿನಿಂದ ಮನುಷ್ಯರ ಜೀವನಕ್ಕೆ ಬಂದಿದ್ವಿ. ಆಯಿತಾ, ಅದು ಅರ್ಥ ಆಯಿತು. ಈಗ ನಾನು ಹೇಳ್ತಾ ಇರೋದು, ಈಗ ಹಣದ ಮಹತ್ವ. ಇದು ಸೌಂಡ್ ಮಾಡುತ್ತೆ, ಯಾವುದು ಕಾಯಿನ್. ಇದೇನು ಮಾಡುತ್ತೆ, ಸೌಂಡ್ ಮಾಡುತ್ತೆ. ಇದೇನು ಮಾಡುತ್ತೆ, ಇದು ಸೌಂಡ್ಲೆಸ್. ಇದು 5 ರೂಪಾಯಿ, ಇದು 5 ರೂಪಾಯಿ ಬರೀ. ಇದು ಎಷ್ಟು, 5 ರೂಪಾಯಿ. ಇದು ಸೌಂಡ್ ಮಾಡುತ್ತೆ. ಇದು 200 ರೂಪಾಯಿ, ಇದು ಸೌಂಡ್ ಮಾಡಲ್ಲ. ನಾವು ಇದನ್ನು ನೋಡಿ ಬದುಕಬೇಕು ಅಂದರೆ ನಾವು ಸೌಂಡ್ ಮಾಡ್ತಾ ಇರಬೇಕಾಗುತ್ತೆ. ನಾವು ಇದನ್ನು ನೋಡಿ ಬದುಕಬೇಕಂದ್ರೆ ಲೆಸ್ ಆಗಿರಬೇಕಾಗುತ್ತೆ, ಅಂದರೆ ಸೌಂಡ್ ಲೆಸ್. ಇದು ಸಪ್ಪಳ ಗದ್ದಲ, ಇದು ಸಪ್ಪಳ ಗದ್ದಲ ಇಲ್ಲದೆ ಇರೋದು. ನಾನು ಇಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾವು ಈ ಕಲಿಯುಗದಲ್ಲಿ ನಾವು ಹೇಗೆ ಬದುಕಬೇಕು ಅಂತಂದರೆ ಈ ಥರ ಇರಬಾರ್ದು. ಏನಂದರೆ ನಾವು ಸೌಂಡು ಏನಂದರೆ ನಮ್ಮ ವಾಯ್ಸು ಧ್ವನಿ ನಾವು ಹೇಗೆ ಅಂತಂದರೆ, ನಮ್ಮ ವ್ಯಕ್ತಿತ್ವನ ಇನ್ನೊಬ್ರಿಗೆ ಬಿಟ್ಟು ಕೊಡಬಾರ್ದು. ಏನು ಅಂದರೆ, ಸಹಾಯ ಮಾಡಬೇಕಾ, ಪ್ರಾಣ ಕೊಟ್ಟು ಸಹಾಯ ಮಾಡಿ ಮನುಷ್ಯನಿಗೆ ಬಿಡಬೇಕಾ, ಅವನು ಪೂರ್ತಿಯಾಗಿ ಬಿಟ್ಬಿಡಿ. ಇಷ್ಟೇ ನಾನು ಹೇಳೋದು. ಈ ಥರ ಬದುಕೋದನ್ನು ನಾವು ಕಲಿಬೇಕಾಗುತ್ತೆ. ಈ ಥರ ಇದು ಏನು ಮಾಡುತ್ತೆ ಅಂದರೆ, ನಮ್ಮ ವ್ಯಕ್ತಿತ್ವನ ಗುರುತಿಸುತ್ತೆ. ನಮ್ಮ ವ್ಯಕ್ತಿತ್ವನ ನಾವು ಹೇಗೆ ಬದುಕಬೇಕು ಅಂತ ಈ ಭೂಮಿಯಲ್ಲಿ ನಮ್ಮ ಬಗ್ಗೆ ನಮಗೇನೆ ತೋರಿಸ್ಕೊಡುತ್ತೆ. ಹಾಗಾಗಿ ಈ ಥರ ನಾವು ಬದುಕಬಾರ್ದು, ಈ ಥರ ಬದುಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟೇ ಬಿಟ್ಟರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನನಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕಂಡು ಬಂದಲ್ಲಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಯಾವುದೇ ರೀತಿ ರಿಯಾಕ್ಷನ್ ಮಾಡಲ್ಲ, ಆದರೆ ನಾನೇನು ತಪ್ಪು ಮಾಡ್ತಿದ್ದೀನಿ ಅಂತ ನಾನು ತಿದ್ಕೊತೀನಿ. ಮತ್ತು ವಿಡಿಯೋನ ನಾನು ಯಾವ ಥರ ಹಾಕಬೇಕಂತ ನಾನು ಹಾಕ್ತೀನಿ. ಇಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ. ಥ್ಯಾಂಕ್ ಯು, ಬಾಯ್.